ನಮಸ್ಕಾರ. ಡಾಕ್ಟರ್ ವಿ ವೆಂಕಟೇಶ್ ಅಂತ. ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ಲು ಓಪನ್ ಮಾಡಿದ್ವಿ. ಪ್ರತಿಯೊಬ್ಬರು ಇದನ್ನು ನೋಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಈಗಿನ ಕಾಲದಲ್ಲಿ ನಾವು ಅನೇಕ ರೀತಿಯ ಕಾಯಿಲೆಗಳನ್ನು ನೋಡ್ತಾ ಇದ್ದೀವಿ, ಅನುಭವಿಸ್ತಾ ಇದ್ದೀವಿ. ಆ ಕಾಯಿಲೆಗಳೇ ಆ ಟ್ಯಾಬ್ಲೆಟ್ ಈ ಟ್ಯಾಬ್ಲೆಟ್ ಅಂತ ಹೋಗಿ ನಮ್ಮ ಆಯುಸ್ಸನ್ನು ಕಡಿಮೆ ಮಾಡ್ಕೊತಾ ಇದ್ದೀವಿ. ಆದರೆ ಈಗಿನ ಮೊನ್ನೆ ಒಂದು ಸಂಚಿಕೆಯಲ್ಲಿ ಹೇಳಿದ್ದೆ, ಈ ಗಿಡ ಯಾವ ಥರ ನಮಗೆ ಪೇಲ್ಸ್ ಬಂದಾಗ ಯಾವ ಥರ ಉಪಯೋಗಿಸ್ಬೇಕಂತ. ಅದೇ ಗಿಡವನ್ನು, ಈ ಸೊಪ್ಪನ್ನು, ಒಂದಿಷ್ಟು ಸೊಪ್ಪೊಂದು ಇಡೀ ಸೊಪ್ಪನ್ನು ಕಿತ್ಕೊಂಡೋಗಿ ಅದು ಚೆನ್ನಾಗಿ ತೊಳೆದು ಬಿಟ್ಟು ಒಂದು ಪಾತ್ರೆಗೆ ಹಾಕಿ ನೀರು ಹಾಕಿ ಚೆನ್ನಾಗಿ ಕುದಿಸಿ 3/4 ಗ್ಲಾಸ್ ಬಂದಾಗ ಅದಕ್ಕೆ ಸ್ವಲ್ಪ ಕರಿಮೆಣಸು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಡೈಲಿ ಸೇವನೆ ಮಾಡ್ತಾ ಬಂದರೆ ಬಿ ಪಿ ಕಂಟ್ರೋಲ್ ಬರ್ತದೆ. ಅದು ಬಿಟ್ಟು ಬಿ ಪಿಗೆ ಸ್ವಲ್ಪ ಹಾನ್ಸ ಅಂತ ಈ ಸ್ವಲ್ಪ ಟ್ಯಾಬ್ಲೆಟ್ ಹಾಕ್ಕೊಂಡು ಇದು ಮಾಡ್ತಾ ಬಂದರೆ ಸೈಡ್ ಎಫೆಕ್ಟು. ಇದು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ, ಒಳ್ಳೆ ನ್ಯಾಚುರಲ್. ಇದು ನಮ್ಮ ಪ್ರಕೃತಿ ಸಿಕ್ಕುವಂಥದ್ದು. ಪ್ರಕೃತಿ ಮೊರೆ ಹೋಗಬೇಕು ಹೊರತು ನಾವು ಕೆಮಿಕಲ್ ಮೊರೆ ಹೋಗಬಾರ್ದು. ಸ್ನೇಹಿತರೆ, ಇವನ್ನು ಉಪಯೋಗಿಸ್ಕೊತ ಬಂದರೆ ನಮ್ಮ ಆಯಸ್ಸು, ನಮ್ಮ ಪ್ರತಿಯೊಂದು ನಮಗೆ ಲಭ್ಯವಾಗುತ್ತೆ. ಅದು ಬಿಟ್ಟು ನಾವೇನು ಮಾಡ್ತಾಯಿದ್ದೀವಿ, ಈಗ ಎಲ್ಲ ರಾಸಾಯನಿಕ ಮೊರೆ ಹೋಗಿ ಆ ರಾಸಾಯನಿಕ ಸೇವನೆ ಮಾಡ್ಕೊತ ನಾವು ನಮ್ಮ ದೇಹ ಎಲ್ಲ ಕಳ್ಕೊತಾ ಇದ್ದೀವಿ, ನಮ್ಮ ಆಯಸ್ಸೆಲ್ಲ ಕಳ್ಕೊತಾ ಇದ್ದೀವಿ ಸ್ನೇಹಿತರೆ. ಆದ್ದರಿಂದ ಪ್ರತಿಯೊಬ್ಬರು ಇದನ್ನು ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇದನ್ನು ಶೇರ್ ಮಾಡಿ. ಪ್ರತಿಯೊಬ್ಬರು ಹೋಗಲಿ, ಅವ್ರವ್ರ ಮನೇಲಿ ಅವ್ರು ಮಾಡಿಕೊಂಡು ಇದನ್ನು ಉಪಯೋಗಿಸ್ಕೊತ ಬಂದರೆ ಅನೇಕ ಕಾಯಿಲೆಗಳು ಹೋಗ್ತವೆ. ಯಾವುದೇ ಕಾರಣಕ್ಕೆ ಇದು ಯಾವುದೇ ಅಡ್ಡ ಪರಿಣಾಮ ಯಾವುದೂ ಇಲ್ಲ, ಯಾವುದೂ ತೊಂದರೆ ಇಲ್ಲ. ಇದನ್ನು ಉಪಯೋಗಿಸ್ಬೇಕಂತ ಕೇಳ್ಕೊಳ್ಳುತ್ತಾ ಪ್ರತಿಯೊಬ್ಬರು ಇದನ್ನು ನೋಡಿ, ಮತ್ತು ಪ್ರತಿಯೊಬ್ಬರು ಮುಟ್ಲಿ. ಯಾಕಂದರೆ ಈಗಿನ ಕಾಲದಲ್ಲಿ ಬಿ ಪಿ ಅಂದರೆ ಪ್ರತಿಯೊಬ್ಬರಿಗೂ ತೊಂದರೆನೇ. ಆ ಬಿ ಪಿ ನಾರ್ಮಲ್ ತರುವ ಶಕ್ತಿ ಈ ಗಿಡಕ್ಕಿದೆ. ಪ್ರಕೃತಿ ಮೊರೆ ಹೋಗಬೇಕು, ಪ್ರಕೃತಿ ನಂಬಬೇಕು, ನಾವು ಪ್ರಕೃತಿನ ನೋಡಬೇಕು ನಾವು. ಸ್ನೇಹಿತರೆ, ದಯವಿಟ್ಟು ಎಲ್ಲ ಇದನ್ನು ಶೇರ್ ಮಾಡಬೇಕಂತ ಕೋರ್ಕೊಳ್ತೇವೆ. ನಮಸ್ಕಾರ.